ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಯಡಿಯೂರಪ್ಪನವರಿಗೆ ಇದೊಂದು ಪರೀಕ್ಷಾ ಕಾಲ. ಯಾಕಂದರೆ ಈಗ ಚಿತ್ರದುರ್ಗದಲ್ಲಿ 9ನೇ ತಾರೀಕಿನಿಂದ ನಡೀತಿರುವಂತಹ ಕಾರ್ಯಕ್ರಮ ಅದು ಯಶಸ್ವಿ ಆಗಲೇಬೇಕಾಗಿದೆ. ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಆದೀತು ಅನ್ನೋ ಸಹ ಚರ್ಚೆಗಳು ಶುರುವಾಗಿಬಿಟ್ಟಿದ್ದಾವೆ. ಈಗಾಗಲೇ ಈ ಒಂದು ಬೃಹತ್ ಸಭೆಗೆ ಒಂದು ಮಿನಿಮಮ್ 10 ಲಕ್ಷ ಜನ ಕೊಡ್ಬೋದು ಅಂತೇಳಿ ಅಂದಾಜಿಸ್ತಾ ಇದ್ದಾರೆ. ನಾಡಿನಿಂದ ನಾಡಿನ ತುಂಬ 10,000 ಬಸ್ಗಳು ಬರುವಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. 50,000 ಕಾರುಗಳು ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಖಾಸಗಿ ಇನ್ನಿತರ ಬೇರೆ ಬೇರೆ ಬರಲಿದ್ದಾವೆ. 10 ಲಕ್ಷ ಜನ ಕೊಡ್ತಾ ಇದ್ದಾರೆ. ಹೀಗೆಲ್ಲನೂ ಒಂದೆರಡು ಪುಸ್ತಕಗಳನ್ನ ಅವರು ಕುರಿತಾಗಿ ಅಂದರೆ ಯಡಿಯೂರಪ್ಪರ ಸಾಧನೆ ಕುರಿತಾಗಿ ಒಂದೆರಡು ಪುಸ್ತಕಗಳನ್ನ ಬರೆದಿದ್ದಾರೆ. ಈ ಒಂದು 50 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದರು, ಕೆಂದಾವರೆ ಕಮಲ ಹರಡಿದ ಕಸೆ ಅಂತೇಳಿ, ಅದೇ ಕಾಲ ಕೌಟಿಲ್ಯ ಅಂತೇಳಿ ಏನೋ ಮಾಡಿದ್ದಾರೆ. ಅದು ಆರ್ ರಘುನಂದವರು ಕೌಟಿಲ್ಯದ ಕರೀತಾರೆ, ಅವ್ರು ಬರೋದ ಅವ್ರ ಬಗ್ಗೆ ಭಾಳಷ್ಟು ವಿವರಗಳನ್ನು ಅದರಲ್ಲಿ ತಿಳಿಸಿದ್ದಾರೆ, ಹೇಳಿದ್ದಾರೆ. ಇದೆಲ್ಲ ನಡೆಯುವಂಥದ್ದು ಸಹ ಶಾ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಅದೊಂದು ಶಾರವರು ಅದೇ 9ನೇ ತಾರೀಕಿಗೆ ಕಲ್ಕತ್ತಾದಲ್ಲಿ ಹೊಸ CMಗೆ ತೊಗೊಳ್ಳುವಂಥ ಪ್ರಮಾಣ ವಚನ ತೊಗೊಳ್ಳುವಂಥ ಕಾರ್ಯಕ್ರಮದ ಭಾಗಿಯಾಗಿ ಇಲ್ಲಿ ಬರುವುದರಿಂದಾಗಿ ಬೆಳಗಿನ ಬದಲಾಗಿ ಸಾಯಂಕಾಲ 4 ಗಂಟೆಗೆ ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಪರಿವರ್ತನೆ ಮಾಡಿದ್ದಾರೆ. ಅದೇನೋ ಮಾಡಲಿ, ಆಯಿತು ಬಂದವ್ರು ಬೇಗನೆ ಬಂದರೆ ಊಟ ಮಾಡ್ಕೊಳ್ತಾರೆ, ಮತ್ತು ಬರ್ತಾರೆ, ಎಲ್ಲ ವ್ಯವಸ್ಥೆನೂ ಅದ ಅಲ್ಲೇ. ಯಾಕೆಂತಂದರೆ ಇದು ಯಡಿಯೂರಪ್ಪನವ್ರಿಗಿಂತಲೂ ಯಡಿಯೂರಪ್ಪರ ಮಗನ ಭವಿಷ್ಯದ ಸಲುವಾಗಿ ಮಾಡುವಂಥದ್ದು. ಜೊತೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJPಯನ್ನು ಹೇಗಾದರೂ 2028ರಲ್ಲೇ ಯಾವುದೇ ರೂಪದಿಂದ ಆಗಿರ್ಬೋದು ಅಧಿಕಾರಕ್ಕೆ ತರುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಒಂದು ಹೆಜ್ಜೆ. ಈ ಹೆಜ್ಜೆ ಏನಪ್ಪ ಅಂತಂದ್ರೆ ಇಲ್ಲೇ ದಿಟ್ಟವಾಗಿ ಇಡಬೇಕಾಗಿರ್ತದೆ. ಇದಕ್ಕೆ ವಿರೋಧಗಳು ಇದ್ದಾವಿಲ್ಲ ಅಂತಲ್ಲ, ಮತ್ತು ವಿರೋಧಿಗಳಿದ್ದಾರೆ ಅನ್ನೋದು ವಿರೋಧ ಇರೋದು ನಾ ಮಾತು ಬೇರೆ. ಆದ್ರೆ